ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಂತ್ರಾಲಯಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಮನೇಲಿ ಯಾವ ರೀತಿ ಸಿದ್ಧತೆನ ಮಾಡಿಕೊಂಡು ಮನೆ ದೇವ್ರ ಪೂಜೆ ಮತ್ತು ಎಲ್ಲನೂ ಮುಗಿಸ್ಬಿಟ್ಟು ನಾವು ರಾಯರ ದರ್ಶನಕ್ಕೆ ಮಂತ್ರಾಲಯಕ್ಕೆ ಹೇಗೆ ಹೊರಡಬೇಕು ಅಂತ ನಾನಿವತ್ತು ಈ ವ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಕೂಡ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಈ ಸ್ಯಾಟರ್ಡೇ ಹೋಗಿ ಸಂಡೇ ದರ್ಶನ ಮಾಡಿಕೊಂಡು ಮಂಡೇ ರಿಟರ್ನ್ ಆಗಬೇಕು ಅಂತ ಪ್ಲ್ಯಾನ್ ಇರೋ ಅಂಥದ್ದು. ಆದ್ದರಿಂದ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಫುಲ್ಲು ನೀಟಾಗೆ ಮನೆಯೆಲ್ಲ ಸ್ವಚ್ಛ ಮಾಡ್ಕೋಬೇಕು. ನಾವು ಹೋಗ್ತಾ ಇದ್ದೀವಿ ಅಂತ ಅಂದರೆ ಸುಮ್ಮನೆ ಇರೋ ಥರನೇ ಮಂತ್ರಾಲಯಕ್ಕೆ ಹೋಗೋಕ್ಕಾಗೋದಿಲ್ಲ. ಎಷ್ಟು ಶುದ್ಧತೆಯಿಂದ ಹೋಗ್ತೀವಿ ಅಷ್ಟು ನಮಗೆ ಒಳ್ಳೆಯದು ರಾಯರು ಮಠಕ್ಕೆ. ನಾನು ಫುಲ್ಲು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಧೂಳೆಲ್ಲ ತೆಗ್ದು ಮತ್ತು ಬೆಡ್ಶೀಟ್ ಎಲ್ಲ ವಾಶ್ ಮಾಡಿ ಮತ್ತೆಲ್ಲ ಚೇಂಜ್ ಮಾಡಿ ನನ್ನ ಹಸ್ಬೆಂಡ್ ಅಷ್ಟರಲ್ಲೆಲ್ಲ ಮನೆಯದ್ದು ಕ್ಲೀನೆಲ್ಲ ಮುಗಿಸಿ ಅವರು ಮನೆಯೆಲ್ಲ ಒರೆಸಿದ್ರು. ಮನೆಯೆಲ್ಲ ಒರೆಸಿದ್ಮೇಲೆ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಅಂತಂದರೆ ನಮ್ಮದು ಬುಧವಾರ ವಾರ ಇರೋ ಅಂಥದ್ದು. ಮೊದಲಿಗೆ ನೀವು ಯಾವುದೇ ದೇವ್ರಿಗೆ ಇಷ್ಟ ದೈವಕ್ಕೆ ಯಾವುದೇ ದೇವ್ರಿಗೆ ಹೋದ್ರು ಅಷ್ಟೇನೆ, ಇಲ್ಲ ನೀವೇನೇ ಕೆಲಸ ಮಾಡಬೇಕು ಆದರೂ ಅಷ್ಟೇನೆ ನೀವು ಮೊದಲಿಗೆ ಮನೆ ದೇವ್ರನ್ನ ನೆನೆಸ್ಕೊಳ್ಳೇಬೇಕಾಗುತ್ತೆ. ಅದು ಮೇನ್ ಇಂಪಾರ್ಟೆಂಟು. ನಾವು ಶನಿವಾರ ಹೊರಡ್ತಾ ಇರೋದು ಮಂತ್ರಾಲಯಕ್ಕೆ. ನಾವು ಬುಧವಾರನೇ ಫುಲ್ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆನೂ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಬುಧವಾರ ನಮಗೆ ಮನೆ ದೇವ್ರ ವಾರ ಆದ್ದರಿಂದ ಫಸ್ಟು ಮನೆ ದೇವ್ರಿಗೆ ಪೂಜೆ ಮಾಡಬೇಕಲ್ವ, ಫಸ್ಟ್ ಪೂಜೆ ಮನೆ ದೇವ್ರಿಗೆ ಆಗಬೇಕಲ್ವ ಅಂತ ಅಂದ್ಬಿಟ್ಟು ಆವತ್ತಿನ ದಿನವೇ ಫುಲ್ ನೀಟಾಗೆಲ್ಲ ಪೂಜೆನ ಮುಗಿಸಿ ನಾನು ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಈ ಥರ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ, ನಮ್ಮ ಯಾತ್ರೆ ತುಂಬ ಸುರಕ್ಷಿತವಾಗಿ ಚೆನ್ನಾಗಾಗಲಿ, ಕ್ಷೇಮವಾಗಿ ಬರಲಿ ಅಂತ ಅಂದ್ಕೊಂಡು ಫಸ್ಟಿಗೆ ನಾವು ಮನೆ ದೇವ್ರಿಗೆ ಪೂಜೆನ ಮುಗಿಸ್ಬೇಕು. ನಾವು ಪೂಜೆ ಎಲ್ಲ ಮಾಡಿ ಆಮೇಲೆ ನೆಕ್ಸ್ಟ್ ನಾವು ಗಣಪತಿನ ಪೂಜೆ ಮಾಡಬೇಕು. ಯಾವುದೇ ನಾವು ಕಾರ್ಯ ಮಾಡಲಿ ಎಲ್ಲರೂ ಅಷ್ಟೇ ಅಲ್ವಾ, ವಿಘ್ನ ವಿನಾಶನ ಪೂಜೆನ ಮಾಡೇ ಮಾಡ್ತೀವಿ. ಗಣೇಶನ ಪೂಜೆ ಮಾಡಾದಮೇಲೆ ನೆಕ್ಸ್ಟು ನಾವು ರಾಯರಿಗೆ ಪೂಜೆ ಮಾಡೋ ಅಂಥದ್ದು. ಮನೆ ದೇವ್ರ ಪೂಜೆ ಗಣೇಶನ ಪೂಜೆ ಎಲ್ಲ ಮುಗಿಸಿ ರಾಯರ ಪೂಜೆ ಎಲ್ಲ ಮಾಡಿಕೊಂಡು ರಾಯರ ಮಠಕ್ಕೆ ಹೋಗ್ಬಿಟ್ಟು ಬರೋಣ ದರ್ಶನ ಮಾಡಿಕೊಂಡು ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಸನಲ್ಲಿರೋ ಅಂಥ ರಾಯರ ಮಠಕ್ಕೆ. ನೀವು ಬೇಕಾದರೆ ಮನೆ ಹತ್ರ ಇದ್ದರೆ ನೀವು ಹೋಗಿ ಬರ್ಬೋದು ಮಂತ್ರಾಲಯಕ್ಕೆ ಹೋಗಿ ಅಂತ ಮುಂಚೆನೇ. ನೀವಿಲ್ಲ ಆಗಲಿಲ್ಲ ಅಂದರೆ ಮನೇಲೇ ರಾಯರನ್ನ ನೆನೆದು ನೀವು ರಾಯರ ಪೂಜೆನ ಮುಗಿಸಿ ನೀವು ಮಂತ್ರಾಲಯಕ್ಕೆ ಹೊರಡ್ಬೋದು. ಆದರೆ ನಿಮಗೆ ಸಾಧ್ಯ ಆಗುತ್ತೆ ಅಂತಂದರೆ ಗಣೇಶನ ದೇವಸ್ಥಾನಕ್ಕೆ ಮತ್ತು ರಾಯರ ಮಠಕ್ಕೆ ಮತ್ತು ಆಂಜನೇಯ ದೇವಸ್ಥಾನಕ್ಕೆ ಒಂದು ಸರಿ ಭೇಟಿ ನೀಡಿ ನೀವು ದರ್ಶನ ಪಡ್ಕೊಂಡು ನೀವು ಆಮೇಲೆ ಮಂತ್ರಾಲಯಕ್ಕೆ ಹೋಗ್ಬೋದು. ಅದು ನಿಮಗೆ ಆಗುತ್ತೆ ಅಂದರೆ ಮಾಡಿ, ಇಲ್ಲ ಅಂದರೆ ಪರವಾಗಿಲ್ಲ ಮನೇಲೇ ಪೂಜೆ ಮಾಡಿ ನೀವು ಮಂತ್ರಾಲಯಕ್ಕೆ ಹೊರಡ್ಬೋದು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ರಾಯರ ಮಠಕ್ಕೆ ಬಂದ್ವಿ. ಇಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಆದರೂ ರಾಯರು ನಾವು ಅಂದ್ಕೊಂಡಾಗ ಅವ್ರು ಕರ್ಸ್ಕೊಳ್ಳಲ್ಲ. ಏನೋ ಹೇಳ್ತಾರಲ್ಲ, ದೇವ್ರನ್ನ ನೋಡಬೇಕು ಅಂತ ನಾವು ಅಂದ್ಕೊಂಡಾಗ ನಾವು ಹೋಗೋಕ್ಕಾಗಲ್ವಂತೆ. ದೇವರೇ ನಮ್ಮನ್ನು ನೋಡಬೇಕು ಅಂತ ಅನ್ನಿಸ್ದಾಗ ಅಂತೆ ದೇವ್ರು ನಮ್ಮನ್ನ ಕರ್ಸ್ಕೊಳ್ಳೋದು ಅಂತ ಅಂತಾರೆ. ಅದಂತೂ ನಿಜನೇ. ಮತ್ತು ನಾನು ನೆಕ್ಸ್ಟ್ ಮಂತು ಜೂನ್ ಇಲ್ಲ ಆಗಸ್ಟ್ಗೆ ಹೋಗೋಣ ಅಂತ ಅಂದ್ಕೊತಿದ್ವಿ, ಇನ್ನೂ ಲೇಟಾಗಿ ಹೋಗೋಣ ಅಂತ. ಬಟ್ ರಾಯರು ಏನೋ ಗೊತ್ತಿಲ್ಲ, ತುಂಬಾ ಬೇಗನೆ ಕರ್ಸ್ಕೊತಾ ಇದ್ದಾರೆ. ಒಬ್ರೊಬ್ರು ಅಂತಾರೆ ನಾವು ಸುಮಾರು ದಿವಸದಿಂದ ಹೋಗ್ಬೇಕು ಅಂದ್ಕೊಂಡು ಆಗಲೇ ಇಲ್ಲ, ಅಂದರೆ ಇವಾಗ ಕಾಲ ಕೂಡಿ ಬಂತು ಅಂತ ಅಂತಾರೆ. ಆದರೆ ರಾಯರು ನಮ್ಮನ್ನ ಇಷ್ಟು ಬೇಗ ಕರ್ಸ್ಕೊತಾ ಇದ್ದಾರೆ ಅವ್ರ ದರ್ಶನ ಮಾಡೋದಕ್ಕೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಂದರೂ ಅನ್ಎಕ್ಸ್ಪೆಕ್ಟೆಡಾಗಿ ಜರ್ನಿ ನಡೆಸ್ತಾ ಇರೋ ಅಂಥದ್ದು. ಅಂದರೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನಾನಂತೂ ರಾಯರನ್ನ ದರ್ಶನ ಮಾಡೋಕ್ಕಂತೂ. ಆ ವ್ಲಾಗ್ನ ಎಲ್ಲರೂ ಮಿಸ್ ಮಾಡಿದೆ ನನ್ನ ಚಾನಲಲ್ಲಿ ನೋಡಿ. ಆ ವ್ಲಾಗ್ನ ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ. ಹೋಗಿ ಬಂದಿದ್ದ ಎಕ್ಸ್ಪೀರಿಯೆನ್ಸ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾನು ಇಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗ್ತಾಯಿದ್ದೀನಿ. ಅವತ್ತು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಆಂಜನೇಯಂದು ದರ್ಶನ ಮಾಡಿಕೊಂಡು ನಾನು ಆಮೇಲೆ ಬ್ಯಾಂಗ್ಳೂರಿಗೆ ರೀಚ್ ಆಗ್ತಿದ್ದೀನಿ. ನೈಟ್ ಟ್ರೈನ್ಗೆ ನಾವು ಮಂತ್ರಾಲಯಕ್ಕೆ ಹೊರಡ್ತಾ ಇರೋ ಅಂಥದ್ದು. ಇದಿಷ್ಟು ನನ್ನ ವ್ಲಾಗು. ರಾಯರು ಮಂತ್ರಾಲಯಕ್ಕೆ ಯಾವ ರೀತಿ ನಾವು ಹೋಗಬೇಕು ಮನೆಯಿಂದ ಹೊರಡಬೇಕಾದ್ರೆ ಅಂತ ಅಂದ್ಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.